ಉತ್ತರ ಕನ್ನಡ ಜಿಲ್ಲೆಯ 6ನೇ ತರಗತಿ ವಿದ್ಯಾರ್ಥಿನಿ ಆಕರ್ಷ ಪ್ರಶಾಂತ ಹುಲೇಕಲ್ ಅವರು 11 ನಿಮಿಷಗಳಲ್ಲಿ 155 ಯೋಗಾಸನ ಭಂಗಿಗಳನ್ನು ಪ್ರದರ್ಶಿಸುವ ಮೂಲಕ ನೂತನ ದಾಖಲೆ ಸ್ಥಾಪಿಸಿದ್ದಾರೆ. ಆಕರ್ಷ ಪ್ರಶಾಂತ್ ಹುಲೇಕಲ್ ಶಿರಸಿಯ ಕೆಎಚ್ಬಿ ಕಾಲೋನಿಯ ಪಿಎಂ ಶ್ರೀ ಶಾಲೆಯಲ್ಲಿ 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಅತ್ಯಂತ ಕಠಿಣವಾದ ವಿಠಲಾಸನ, ಊರ್ಧ್ವ ಮುಖಾಸನ, ಸುಪ್ತ ಟಿಟಿಭಾಸನ ಹಾಗೂ ಯೋಗ ನಿದ್ರಾಸನ ಸೇರಿದಂತೆ ಕಠಿಣ ಆಸನಗಳನ್ನು ಸುಲಭವಾಗಿ ಪ್ರಸ್ತುತಪಡಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ದಾಖಲಾದರು. ದೂರದರ್ಶನದೊಂದಿಗೆ ಆಕರ್ಷ ಪ್ರಶಾಂತ ಹುಲೇಕಲ್ ಪ್ರಧಾನಿ ನರೇಂದ್ರ ಮೋದಿ ಅವರ ಯೋಗದ ಕುರಿತಾದ ಮಾತುಗಳಿಂದ ಪ್ರೇರಿತಳಾಗಿ ತಾವು ಯೋಗಾಭ್ಯಾಸ ಆರಂಭಿಸಿದ್ದಾಗಿ ಹೇಳಿದರು. ಮೋದಿಜಿಯವರು ಹೇಳ್ತಾ ಇದ್ರಿ ಯಾವಾಗ ಯೋಗ ಮಾಡೋದ್ರಿಂದ ಹೆಲ್ತ್ ಅನ್ನು ಒಳ್ಳೆಯದಾಗಿರ್ತದೆ ಅಂತ. ಅದಕ್ಕೆ ನಾನು ಮೋದಿಜಿಯವ್ರ ಮಾತನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾಗ ನನಗೆ ತುಂಬ ಹೆಮ್ಮೆ ಆಗ್ತಿತ್ತು. ನನ್ನ ಹೆಸರು ಊರಿಗೆಲ್ಲ ಹೋಗುತ್ತೆ ಅಂತ. ನಮ್ಮ ಶಾಲೆ ಟೀಚರ್ಸು, ನಮ್ಮ ಅಪ್ಪ ಅಮ್ಮ ಎಲ್ಲ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು. ಆಕರ್ಷಾಳ ತಂದೆ ಪ್ರಶಾಂತ ಹುಲೇಕಲ್ ತಮ್ಮ ಮಗಳು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರ್ಪಡೆಗೊಂಡಿರುವುದು ಸಂತಸ ತಂದಿದೆ. ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ಅವರು ಯೋಗಾಭ್ಯಾಸ ಆರಂಭಿಸಿದ್ದರು ಎಂದರು. ತುಂಬ ಯೋಗಾಸನದಲ್ಲಿ ಭಾಳ ಹೆಲ್ಪ್ ಮಾಡಿದ್ದಾರೆ. ಮತ್ತು ಶಾಸ್ತ್ರಿ ಸರ್ ಅಂತ, ಶೇಷ್ ಸರ್ ಅಂತ ನಮ್ಮ ನಮ್ಮತಿ ಕೇಂದ್ರದಲ್ಲಿ ಯೋಗವನ್ನು ಕಲಿಸ್ತಾರೆ. ಅವರು ಕೂಡ ತುಂಬ ಸಹಾಯ ಮಾಡಿದ್ದಾರೆ. ಕ್ಷೇತ್ರ ಸಮನ್ವಯಾಧಿಕಾರಿ ದಿನೇಶ್ ಶೇಟ್ ಆಕರ್ಷ ಓದಿನಲ್ಲಿ ಮಾತ್ರವಲ್ಲದೆ ಭರತನಾಟ್ಯ ಹಾಗೂ ಯೋಗದಲ್ಲೂ ಸಕ್ರಿಯವಾಗಿರುವ ಬಹುಮುಖ ಪ್ರತಿಭೆ. ಆಕೆಯ ಈ ಸಾಧನೆ ಶಾಲೆಗೆ ಹಾಗೂ ಇಡೀ ಊರಿಗೆ ಹೆಮ್ಮೆ ತಂದಿದೆ ಎಂದು ತಿಳಿಸಿದರು. ಸುಂದರವಾಗಿ ಪ್ರಸ್ತುತ ಮಾಡ್ತಾ ಇದ್ದಾಳೆ ಮತ್ತು ಓದಿನಲ್ಲೂ ಕೂಡ ಅತ್ಯಂತ ಚೆನ್ನಾಗಿ ಓದ್ತಾ ಇದ್ದಾಳೆ. ನಮ್ಮ ಶಾಲೆಗೆ ಒಂದು ಹೆಮ್ಮೆ ಕೂಡ ಇವಳು ಆಗಿದ್ದಾಳೆ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ. ವಿದ್ಯಾರ್ಥಿನಿ ಮೇದಿನಿ ಆಕರ್ಷ ಕೇವಲ 11 ನಿಮಿಷಗಳಲ್ಲಿ 155 ಯೋಗಾಸನಗಳನ್ನು ಸತತವಾಗಿ ಪ್ರದರ್ಶಿಸುವ ಮೂಲಕ ಉತ್ತಮ ಸಾಧನೆ ಮಾಡಿದ್ದಾಳೆ. ಆಕೆ ತಮಗೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಎಂದರು. ಇವಳು ತನ್ನ ಹೆಸರನ್ನು ನೋಂದಾಯಿಸಿದ್ದಕ್ಕೆ ನಮಗೆಲ್ಲರಿಗೂ ಸಂತೋಷವಾಗಿದೆ. ಇವಳು ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದ್ದಾಳೆ.